ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ದುರಂತದಿಂದ ಎಚ್ಚೆತ್ತ ಸರ್ಕಾರ ಆಸ್ಪತ್ರೆಗಳಿಗೆ ಖಡಕ್ ಸೂಚನೆ ಕೊಟ್ಟಿದೆ. ಬೌರಿಂಗ್ ದುರಂತದ ಬಗ್ಗೆ ಲೋಕಾಯುಕ್ತ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಮತ್ತೊಂದೆಡೆ ಕಾರಿನಲ್ಲೇ ಮಹಿಳೆ ಸಜೀವ ದಹನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಯಶವಂತಪುರ ನಂದಿನಿ ಲೇಔಟ್ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ಊಟದ ದರ ಮತ್ತೆ ಏರಿಕೆಯಾಗಿದೆ. ಈ ಎಲ್ಲಾ ಸುದ್ದಿಗಳ ಮಧ್ಯೆ ಬೆಂಗಳೂರಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರೇ ಹುಷಾರ್, ಸವಾರರೇ ಕಳ್ಳಾಟ ಮಾಡಿದ್ರೆ ಬೀಳತ್ತೆ ಫೈನ್. ಈ ಕುರಿತು ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಂದರೆ ನಮಗೆಲ್ಲ ಮೊದಲೇದಾಗಿ ನೆನಪಾಗುವಂಥದ್ದು ಟ್ರಾಫಿಕ್ ಜಾಮ್. ಈ ಟ್ರಾಫಿಕ್ ಜಾಮ್ನ ಕಡಿಮೆ ಮಾಡಬೇಕು ಅಂತೇಳಿ ಸಂಚಾರಿ ಪೊಲೀಸರು ಹಲವು ರೀತಿಯಂಥ ಹೊಸ ಪ್ರಯತ್ನಗಳಿಗೆ ಮುಂದಾಗ್ತಾ ಇದ್ದಾರೆ. ಆ ಪ್ರಯತ್ನಗಳಲ್ಲಿ ಒಂದು ಎಂಬಂತೆ AI ಕ್ಯಾಮ್ರಾಗಳನ್ನು ಪ್ರತಿಯೊಂದು ಜಂಕ್ಷನಲ್ಲೂ ಕೂಡ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರಾಯೋಗಿಕ ಹಂತವಾಗಿ 250ಕ್ಕೂ ಹೆಚ್ಚು AI ಕ್ಯಾಮ್ರಾಗಳನ್ನು ಈಗಾಗಲೇ ಇನ್ಸ್ಟಾಲೇಷನ್ ಮಾಡಿದ್ದು, ಮುಂದಿನ ದಿನಗಳಲ್ಲಿ 500ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನು ಇನ್ಸ್ಟಾಲೇಷನ್ ಮಾಡೋದಕ್ಕೆ ತಯಾರಿಗಳು ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ 4 ವಿಭಾಗದಲ್ಲೂ ಕೂಡ ಅಷ್ಟೇ ಇರುವಂತಹ ಪ್ರಮುಖ ಜಂಕ್ಷನ್ಗಳಲ್ಲಿ AI ಕ್ಯಾಮ್ರಾಗಳನ್ನು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದಾರೆ. ಪ್ರತಿನಿತ್ಯವೂ ಕೂಡ ಅಷ್ಟೇ ಸಾವಿರಾರು ಫೈನ್ಗಳು ಈಗಾಗಲೇ ರೆಕಾರ್ಡ್ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಅಷ್ಟೇ ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿರುತ್ತೆ AI ಕ್ಯಾಮ್ರಾ ಅನ್ನುವಂಥದ್ದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ನೀವು ನೋಡುವ ದೃಶ್ಯದಲ್ಲಿ ಈಗಾಗಲೇ ಅಲ್ಲೊಂದು ಪೋಲ್ ಏನು ಹಾಕಿದ್ದಾರೆ, ಆ ಒಂದು ಪೋಲ್ಗೆ ಎರಡೂ ಬದಿಗಳಲ್ಲೂ ಕೂಡ ಅಷ್ಟೇ ಕ್ಯಾಮ್ರಾಗಳನ್ನು ಇನ್ಸ್ಟಾಲೇಷನ್ ಮಾಡಿರ್ತಾರೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕ್ಯಾಮ್ರಾ. ಅದು ಬಹಳ ಅಂದರೆ ಬಹಳ ಸೂಕ್ಷ್ಮವಾಗಿ ನಂಬರ್ ಪ್ಲೇಟನ್ನು ಅದು ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಯಾವುದೇ ಒಬ್ಬ ವಾಹನ ಸವಾರ ಯಾವುದೇ ಒಂದು ಟ್ರಾಫಿಕ್ ವೈಲೇಷನ್ ಮಾಡಿದಂತಹ ವೇಳೆಯಲ್ಲಿ ಇಮಿಡಿಯೇಟಾಗಿ ನಂಬರ್ ಪ್ಲೇಟನ್ನು ಕ್ಯಾಪ್ಚರ್ ಮಾಡುತ್ತೆ. ಜೊತೆಗೆ ಅಲ್ಲೇನು ಕಾಣ್ತಾ ಇದೆಯಲ್ಲ, ಅವ್ರು ಏನು ಟ್ರಾಫಿಕ್ ವೈಲೇಷನ್ ಮಾಡಿದ್ದಾರೆ, ಒಂದು ವೇಳೆ ಅವ್ರು ಹೆಲ್ಮೆಟ್ ಇಲ್ಲ ಅಂತಂದರೆ ಅದನ್ನು ಕೂಡ ಅಷ್ಟೊಂದು 5 ರಿಂದ 10 ಸೆಕೆಂಡ್ ವಿಡಿಯೋ ಕ್ಯಾಪ್ಚರ್ ಮಾಡುತ್ತೆ. ಅಲ್ಲೊಂದು ಪಟ್ಟಿ ಏನಿದೆ ಆ ಪಟ್ಟಿಯನ್ನು ಕೂಡ ಅಷ್ಟೇ ದಾಟಿ ಏನಾದರೂ ಮುಂದಕ್ಕೆ ಬಂದರು ಅಂತಂದರೆ ಅದನ್ನು ಕೂಡ ಅಷ್ಟೇ 5 ರಿಂದ 10 ಸೆಕೆಂಡ್ಗಳ ವೀಡಿಯೋವನ್ನು ಅದು ಕ್ಯಾಪ್ಚರ್ ಮಾಡುತ್ತೆ. ಕ್ಯಾಪ್ಚರ್ ಮಾಡಿದ್ದಾದಂಥ ಬಳಿಕ ಇಮಿಡಿಯೇಟಾಗಿ ಅವರ ಒಂದು ಮೊಬೈಲ್ಗೆ ಒಂದು ಮೆಸೇಜ್ ಹೋಗುತ್ತೆ, ಅಂದರೆ ಸರ್ವರ್ಗೆ ಹೋಗುತ್ತೆ, ಸರ್ವರ್ನಲ್ಲಿ ಅಪ್ಲೋಡ್ ಆಗುತ್ತೆ, ಆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ವಿಡಿಯೋ ಅಪ್ಲೋಡ್ ಆಗಿದ್ದಾದಂಥ ಬಳಿಕ ಯಾರು ವಾಹನ ಸವಾರರ ಮಾಲೀಕರಿರ್ತಾರೆ ಅವರ ಮೊಬೈಲ್ಗೆ ಒಂದು ಮೆಸೇಜ್ನ ಮೂಲಕವಾಗಿ ಹೋಗುತ್ತೆ. ನೀವು ಇಂಥ ಒಂದು ಸಿಗ್ನಲ್ ಜಂಪ್ ಮಾಡಿದ್ದೀರಾ, ಅಥವಾ ಹೆಲ್ಮೆಟ್ ಇಲ್ಲದೆ ನೀವು ಬಂದಿದ್ದೀರಾ, ಅಥವಾ ನೀವು ತ್ರಿಬಲ್ ರೈಡಿಂಗ್ ಬಂದಿದ್ದೀರಾ ಅಂತ ಏನಾದರೂ ಯಾವ ರೀತಿಯಂಥ ಟ್ರಾಫಿಕ್ ವೈಲೇಷನ್ ಮಾಡಿರ್ತಾರೆ ಅದರ ಒಂದು ಫೈನ್ನ ಸಮೇತವಾಗಿ ಅವ್ರಿಗೆ ಮೊಬೈಲ್ಗೆ ಒಂದು ಮೆಸೇಜ್ ಹೋಗುತ್ತೆ. ಅದಾದಂಥ ಬಳಿಕ ಅವರು ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಾದರೂ ಕೂಡ ಅಷ್ಟೇ ಫೈನ್ ಕಟ್ಬೋದು, ಇಲ್ಲ ಅಂತಂದರೆ ಆನ್ಲೈನ್ನ ಮುಖಾಂತರವಾಗಿ ಕೂಡ ಕಟ್ಬೋದು. ಹಾಗಾದರೆ ಈ AI ಜನರೇಟೆಡ್ ಕ್ಯಾಮ್ರಾಗಳೇನಿದೆ ಇದರಲ್ಲಿ ಒಂದು ದಿನಕ್ಕೆ 10 ರಿಂದ 12 ಸಾವಿರ ಫೈನ್ಗಳು ಬೀಳ್ತಾ ಇರುವಂಥದ್ದು. ಹಾಗಾದರೆ ಈ AI ಕ್ಯಾಮ್ರಾಗಳ ಬಗ್ಗೆ ಬೆಂಗಳೂರು ನಗರ ಜನಕ್ಕೆ ಗೊತ್ತಿದೆಯಾ? ನಿಜಕ್ಕೂ ಕೂಡ ಅಷ್ಟೇ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಿದ್ದ ವಿಚಾರ ಅನ್ನುವಂಥದ್ದು ಸವಾರರು ಗೊತ್ತಿದೆಯಾ ಅನ್ನುವಂಥದ್ದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಅದು ಉಪಯೋಗ ಇದೆ, ಅದು ಒಳ್ಳೇದೇ. ಅದು ಟ್ರಾಫಿಕ್ ಸಮಸ್ಯೆ ಟ್ರಾಫಿಕ್ ಪೊಲೀಸ್ನವ್ರು ಬಂದ್ಬಿಟ್ಟು ಹಿಡಿತಾರೆ, ಅವಾಗ ನಾವೇ ವಾಪಸ್ ಮಾತಾಡ್ತೀವಿ. ಇಲ್ಲಿ ಹಿಡಿದು ಬಿಡ್ತಿದ್ರೆ ನಾವೆಲ್ಲ ಹೋಗ್ಬೇಕು ದೂರ ಪರ ಅಂತ. ಕ್ಯಾಮ್ರಾ ಹಾಕಿರೋದ್ರಿಂದ ನಾವು ಸೀಟ್ ಬೆಲ್ಟ್ ಹಾಕಿಲ್ಲ ಫೈನ್ ಬರುತ್ತೆ. ಅದರಿಂದ ಎಲ್ಲ ಕಡೆ ಇರೋದ್ರಿಂದ ನಾವು ರೂಲ್ಸ್ ಫಾಲೋ ಮಾಡಬೇಕು. ಸೀಟ್ ಬೆಲ್ಟ್ ಹಾಕಬೇಕು, ತಲೆ ಮೇಲೆ ಹೆಲ್ಮೆಟು, ಬೈಕಲ್ಲಿ ಹೋದವ್ರು ಹಾಕಬೇಕು. ಇದು ಒಳ್ಳೆಯದು, ಚೆನ್ನಾಗಿದೆ ಸರ್. ಎಲ್ಲ ಒಳ್ಳೆ ಮಾಡ್ತಾ ಇದ್ದಾರೆ. ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. ಚೆನ್ನಾಗಿದೆ, ಒಳ್ಳೇದಲ್ವಾ ಸರ್? ಅದು ಯಾರು ಇರಲಿ ಬಿಡಲಿ, ಅವ್ರು ನಮ್ಮ ಪೊಲೀಸವ್ರು ಬೇಕಾಗಿರಲ್ಲ, ಒಳಗಡೆಯಿಂದ ಭಯ ಇರುತ್ತಲ್ಲ. ಅಟ್ಲೀಸ್ಟ್ ಮಿನಿಮಮ್ ನಾವು ರೆಡ್ಯೂಸ್ ಮಾಡ್ಬೋದು. ಏನಾದರೂ ಒಂದು ಇನ್ಸಿಡೆಂಟ್ಸ್ಗಳನ್ನ, ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ಗಳನ್ನ ರೆಡ್ಯೂಸ್ ಮಾಡಿಸ್ಕೋಬೋದು ನಾವು. ಕನಿಷ್ಠ ಪಕ್ಷ ಆದರೂ, ಫುಲ್ ಆಗಿಲ್ಲ ಆದರೂ ಈ ಭಯ ಇರಬೇಕು. ತಿಳಿಬೇಕು ಸರ್ ಎಲ್ಲರಿಗೂ. ಮಾಹಿತಿ ತಿಳಿದಿಲ್ಲ ಅಂದರೆ ಹೋಗ್ತಾ ಇರ್ತಾರೆ. ಇತ್ತು ಅಂತ ಹೇಳಿದ್ರೆ ತುಂಬ ಕಡಿಮೆ ಮಾಡ್ತಾರೆ. ಇವಾಗ ನಾನೇ ಆಗಲಿ, ನೀವು ಹೇಳಿದ್ಮೇಲೆ ಗೊತ್ತಾಯಿತು. ಈಗ ಆಪ್ಷನ್ ಇದ್ರೂ ನಾನು ಹೋಗಲ್ಲ. ಏನೀಗ ಲಿಂಕ್ ಬಂದುಬಿಟ್ರೆ ಫೈನ್ ಕಟ್ಟಲೇಬೇಕಲ್ಲ. ಕ್ಯಾಮ್ರಾ ಹಾಕಿದಾರಲ್ಲ, ಕ್ಯಾಮ್ರಾ ಅಲ್ಲಿ ಸಿಗ್ನಲ್ ಹತ್ರ ಬಂದು ಜೀಬ್ರಾ ಕ್ರಾಸ್ ಅಂತ ನೋಡಿದ್ದೀರಾ? ಈ ಒಂದು ಬಸ್ ಹಿಂದ್ಗಡೆ ಲಾರಿ ಹಿಂದ್ಗಡೆ ಹೋಗ್ತೀನಿ, ಅದು ಗೊತ್ತಾಗಲ್ಲ ನನಗೆ, ಅಲ್ಲಿ ಸಡನ್ನಾಗಿ ನಿಲ್ಲಿಸ್ತೀನಿ, ಮುಂದೆ ಪಾಸ್ ಆಗೋದು ಬೇಡ ಅಂತ. ಅದಕ್ಕೂ ಕೂಡ ಜನ್ರೇಟ್ ಆಗ್ತದೆ. ಸುಮಾರು ನನ್ನ ಗಾಡಿಗೆ ಒಂದು 2-3 ಫೈನ್ ಬಿದ್ದೈತೆ ಇವಾಗ. ಸೊ ಬಗ್ಗೆ ಅವೇರ್ನೆಸ್ಸೇ ಇಲ್ಲ ಜನಗಳಿಗೆ. ಅಂತಾರೆ, ಅಂದರೆ ಏನು ನಾರ್ಮಲ್ ಜನಗಳಿಗೆ ಗೊತ್ತಿಲ್ಲ ಇನ್ನು. ಸೊ ಅದು ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟರೆ ಒಳ್ಳೇದಂತ ಕಾಣಿಸುತ್ತೆ ನನಗೆ. ಹಾಗಾದರೆ AI ಕ್ಯಾಮ್ರಾದಲ್ಲಿ ಸಂಚಾರ ಉಲ್ಲಂಘನೆಯನ್ನು ಯಾವ ರೀತಿ ಕ್ಯಾಪ್ಚರ್ ಮಾಡುತ್ತೆ, ಹೇಗೆ ಅಪ್ಲೋಡ್ ಮಾಡ್ತಾರೆ,
ಹೇಗೆ ನಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅನ್ನೋಂಥದ್ರ ಬಗ್ಗೆ ಸಂಚಾರಿ ಕಮಿಷನರ್ನ ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದರೆ ಏನು ಹೇಳಿದ್ದಾರೆ ಕೇಳಿ. ಟ್ರಾಫಿಕ್ ಪೊಲೀಸರಿಲ್ಲ ಅಂತೇಳಿ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುವ ಮುನ್ನ ಜೌಕೆ. ಪ್ರತಿ ಸಿಗ್ನಲಲ್ಲೂ ಕೂಡ ನಿಮ್ಮ ಮೇಲೆ ಅಬ್ಸರ್ವ್ ಮಾಡ್ತಿರುತ್ತೆ ಎ ಕ್ಯಾಮ್ರಾ. ಒಂದು ವೇಳೆ ನೀವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಿಮ್ಮ ಗಾಡಿ ಸಹಿತ ಫೋಟೋವನ್ನು ತೆಗೆದು ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕೊಡುತ್ತೆ. ಹಾಗಾದರೆ ಈ ಎ ಕ್ಯಾಮ್ರಾಗಳ ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ ನೋಡಿ. ಎಸ್, ನಮ್ಮ ಬೆಂಗಳೂರಿನಲ್ಲಿ ಪ್ರಮುಖ 75 ಜಂಕ್ಷನ್ನಲ್ಲಿ 380 ITMS ಕ್ಯಾಮ್ರಾಗಳಿವೆ, ಅಂದರೆ ಎ ಕ್ಯಾಮ್ರಾಗಳಿರುವಂಥದ್ದು. ಈ ಕ್ಯಾಮ್ರಾಗಳು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುವವರ ಮೇಲೆ ಇದು ನಿಗಾ ವಹಿಸಿರುತ್ತೆ. ಪ್ರಮುಖವಾಗಿ 7 ಸಂಚಾರಿ ನಿಯಮಗಳನ್ನು ಐಡೆಂಟಿಟಿ ಮಾಡುವಂತಹದ್ದು ಮತ್ತು ಫೋಟೋ ತೆಗೆದು ಇದು ಕಂಟ್ರೋಲ್ ರೂಮ್ಗೆ ಕಳಿಸುವಂತಹ ಕೆಲಸವನ್ನು ಈ ಎ ಕ್ಯಾಮ್ರಾಗಳು ಮಾಡಲಿದೆ. ANPR ಕ್ಯಾಮ್ರಾ ಈ ಒಂದು ಸಾಫ್ಟ್ವೇರ್ ಡಿಟೆಕ್ಟ್ ಮಾಡುವ ಮೂಲಕವಾಗಿ ಕಂಟ್ರೋಲ್ ರೂಮ್ಗೆ ಫೀಡ್ ಮಾಡುತ್ತೆ ಈ ಎ ಕ್ಯಾಮ್ರಾ. ಫೋಟೋ ನಂಬರ್ ಸಹಿತ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಒಂದು ಮೆಸೇಜನ್ನು ಪಾಸ್ ಮಾಡುತ್ತೆ. ಆ ಬಳಿಕ ಕಂಟ್ರೋಲ್ ರೂಮ್ ಸಿಬ್ಬಂದಿ ಪರಿಶೀಲಿಸಿ ಮೇಲೋನ್ ಪ್ರಕಾರವಾಗಿ ನಿಯಮ ಉಲ್ಲಂಘನೆ ಮಾಡಿರುವಂಥ ರೂಲ್ಸ್ ವೈಲೇಷನ್ ಮಾಡಿರುವಂಥದ್ದೇನಿದೆ ಇವೆಲ್ಲವೂ ಕೂಡ ಕರೆಕ್ಟಾಗಿದೆಯಾ ಇವೆಲ್ಲವನ್ನು ಕೂಡ ಅಲ್ಲಿನ ಸಿಬ್ಬಂದಿ ಪರಿಶೀಲಿಸಿ ಆನಂತರ ಚಲನ್ ಸಿಸ್ಟಮ್ಗೆ ಫಾರ್ವರ್ಡ್ ಮಾಡ್ತಾರೆ. ನಿಯಮ ಉಲ್ಲಂಘನೆ ಮಾಡಿದವರ ನಂಬರ್ಗೆ ಆ ಕ್ಷಣಕ್ಕೆ SMS ಕೂಡ ಹೋಗುತ್ತೆ. ಬಹುತೇಕವಾಗಿ ಒಂದು ದಿನದ ಅವಧಿಯಲ್ಲಿ, ಅಂದರೆ ಇವತ್ತು ರೂಲ್ಸ್ ಬ್ರೇಕ್ ಮಾಡಿದ್ರೆ ಎ ಕ್ಯಾಮ್ರಾ ಅವತ್ತು ಫೀಡ್ ಮಾಡಿ ಕಳಿಸಿದರೆ ಅದು ಮರುದಿನ ಚಾನಲ್ಗೆ ಜನರೇಟ್ ಆಗಲಿದೆ. ಈ ಮೂಲಕವಾಗಿ ದಿನಕ್ಕೆ 15ರಿಂದ 18,000 ವೈಲೇಷನ್ಸ್ ರಿಪೋರ್ಟ್ ಆಗ್ತಿದೆ ಈ ಎ ಕ್ಯಾಮ್ರಾಗಳ ಮೂಲಕ. ಆದರೆ ಈ ಬಗ್ಗೆ ಟ್ರಾಫಿಕ್ ಜಂಟಿ ಆಯುಕ್ತರೇ ಏನು ಹೇಳ್ತಾರೆ ಅಂತ ನೀವೇ ನೋಡಿ. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ವತಿಯಿಂದ ಸುಮಾರು 75 ಜಂಕ್ಷನ್ನಲ್ಲಿ ಸುಮಾರು 380 ITMS ಕ್ಯಾಮ್ರಾ, ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕ್ಯಾಮ್ರಾಗಳನ್ನ ನಾವು ಅಳವಡಿಸಿದ್ದೀವಿ. ಪ್ರಮುಖವಾಗಿ 7 ವೈಲೇಷನ್ಸ್ ಅದು ಕಂಡಿಡಿಯುತ್ತೆ. ಭಾಳ ಮುಖ್ಯವಾಗಿ ವೆಹಿಕಲ್ ನಂಬರ್, ANPR ಕ್ಯಾಮ್ರಾ ಸಾಫ್ಟ್ವೇರ್ ಮುಖಾಂತರ ವೆಹಿಕಲ್ ನಂಬರ್ನ ಡಿಟೆಕ್ಟ್ ಮಾಡುತ್ತೆ, ನಮ್ಮ ಸಿಸ್ಟಮ್ಗೆ ಅದು ಫೀಡ್ ಮಾಡುತ್ತೆ. ಅದು ಮ್ಯಾನ್ಯುಲಾಗೆ ಒಂದು ಸತಿ ಚೆಕ್ ಮಾಡಿ ನಮ್ಮ ವ್ಯಾಲಿಡೇಟರ್ಸ್ ಅದನ್ನ ಅಪ್ರೂವ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಚಲನಿಂಗ್ ಸಿಸ್ಟಮ್ಗೆ ಹೋಗುತ್ತೆ. ಚಲನಿಂಗ್ ಸಿಸ್ಟಮ್ಗೆ ಹೋಗಿದ ತಕ್ಷಣ ಯಾರು ವೈಲೇಟ್ ಮಾಡಿರ್ತಾರೆ ಅವರ ಮೊಬೈಲ್ ನಂಬರ್ ಅವ್ರಿಗೆ ಇಮಿಡಿಯೇಟಾಗಿ SMS ಹೋಗುತ್ತೆ. ಸೊ ಆನ್ ಆನ್ ಆ್ಯಾವ್ರೇಜ್ ನಮಗೆ ಸುಮಾರು 15ರಿಂದ 18,000 ವೈಲೇಷನ್ಸ್ ಪರ್ ಡೇ ನಾವು ಆಫ್ಟರ್ ವ್ಯಾಲಿಡೇಷನ್ ನಾವು ಚಲಾನ್ ಮಾಡ್ತೀವಿ. ನೋಡಿದ್ರಲ್ಲ, ಇನ್ನು ಸಿಟಿಯಲ್ಲಿ ಯಾವ್ಯಾವ ಜಂಕ್ಷನಲ್ಲಿ ಎ ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇದೆ, ಈ ರೀತಿ ಬಿಡುವಂತಹ ದಂಡವನ್ನು ಜನ ಕಟ್ತಿದ್ದಾರಾ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಮ್ಮ ಮುನ್ರಾಜು ಕೊಡ್ತಾರೆ ನೋಡಿ. ನಗರದಲ್ಲಿ ಪ್ರತಿನಿತ್ಯ ಸುಮಾರು 26,000ಕ್ಕೂ ಹೆಚ್ಚು ಟ್ರಾಫಿಕ್ ವೈಲೇಷನ್ ಕೇಸುಗಳು ಕೂಡ AI ಕ್ಯಾಮ್ರಾಗಳ ಮುಖಾಂತರ ಪತ್ತೆ ಆಗ್ತಾ ಇದೆ. ಮತ್ತು ನೇರವಾಗಿ ವಾಹನ ಸವಾರರ ಒಂದು ಮೊಬೈಲ್ ಸಂಖ್ಯೆ ಏನಿದೆ ಅವ್ರಿಗೆ ಒಂದು ದಂಡ ಮತ್ತು ಆ ಒಂದು ವೈಲೇಷನ್ನ ಫೋಟೋ ಸಮೇತ ಏನು ಮಾಹಿತಿಯನ್ನು ರವಾನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ನಡೀತಾ ಇದೆ. ಬೆಂಗಳೂರು ನಗರದಲ್ಲಿ ಸುಮಾರು 90ಕ್ಕೂ ಹೆಚ್ಚು ಜಂಕ್ಷನ್ಗಳಲ್ಲಿ ಈಗ AI ಆಧಾರಿತ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಈ ಒಂದು ಕ್ಯಾಮ್ರಾಗಳ ಮುಖಾಂತರವಾಗಿ ಯಾವ ವಾಹನಗಳು ಟ್ರಾಫಿಕನ್ನು ವೈಲೇಷನ್ ಮಾಡ್ತವೆ ಅಂಥವನ್ನು ಫೋಟೋ ಸಮೇತವಾಗಿ ದಂಡದ ಮಾಹಿತಿಯನ್ನು ಅವರ ಮೊಬೈಲ್ಗೆ ಕಳಿಸುವಂಥ ಕೆಲಸವನ್ನು ಈಗ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಇಂಟೆಲಿಜೆನ್ಸ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ ಒಂದು ಸಾಫ್ಟ್ವೇರ್ ಏನಿದೆ ಇದನ್ನು ಬಳಕೆ ಮಾಡಿಕೊಂಡು ಈಗ ಟ್ರಾಫಿಕ್ ಪೊಲೀಸರು ಕೂಡ ಈ ರೀತಿಯಾಗಿ ಒಂದು ಕಾಂಟ್ಯಾಕ್ಟ್ಲೆಸ್ ಆಗಿ ದಂಡವನ್ನು ವಿಧಿಸುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಏನು ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಮಾಡುವಂಥ ANPR ಕ್ಯಾಮ್ರಾಸ್ ಏನಿದೆ ಇದನ್ನು ಕೂಡ ಬಳಕೆ ಮಾಡಿಕೊಂಡು ಯಾವುದೇ ವಾಹನ ಒಂದು ವೈಲೇಷನ್ ಮಾಡಿದಾಗ ಆ ಒಂದು ವಾಹನದ ಒಂದು ನಂಬರ್ ಪ್ಲೇಟನ್ನು ರೆಕಗ್ನೈಸ್ ಮಾಡುತ್ತೆ. ನಂತರ ನಂಬರ್ ಪ್ಲೇಟ್ಗೆ ರಿಜಿಸ್ಟ್ರೇಷನ್ ಆಗಿರುವಂಥ ಮೊಬೈಲ್ ಸಂಖ್ಯೆ ಏನಿದೆ ಆ ಒಂದು ಮೊಬೈಲ್ ಸಂಖ್ಯೆ ಯಾವ ರೀತಿಯಾಗಿ ಇವರು ಟ್ರಾಫಿಕನ್ನು ವೈಲೇಷನ್ ಮಾಡಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದಂಡ ಏನು ಮತ್ತು ಆ ವೈಲೇಷನ್ ಮಾಡಿರುವಂಥ ಫೋಟೋ ಏನಿದೆ ಅದನ್ನು ನೇರವಾಗಿ ಅವರ ಒಂದು ವಾಹನ ಚಾಲಕರ ಒಂದು ಮೊಬೈಲ್ ನಂಬರ್ಗೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ನಗರದಲ್ಲಿ ಸುಮಾರು 90ಕ್ಕೂ ಹೆಚ್ಚು ಜಂಕ್ಷನ್ಗಳಲ್ಲಿ
ಕ್ಯಾಮ್ರಾಗಳಲ್ಲಿ ಈ ರೀತಿಯಾಗಿ ಏನು AI ಆಧಾರಿತ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಕೂಡ ಮಾಡಿರೋದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಹೃದಯ ಭಾಗ ಇರುವಂಥ ಚಾಲುಕ್ಯ ಸರ್ಕಲ್ ಇರ್ಬೋದು, ಟೌನಲ್ಲಿ ಇರ್ಬೋದು, ಮತ್ತು ಮಾರತ್ತಳ್ಳಿ, ವೈಟ್ಫೀಲ್ಡ್ ಹಾಗೂ ಬಸವನಗುಡಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು AI ಆಧಾರಿತ ಕ್ಯಾಮ್ರಾಗಳನ್ನು ಕೂಡ ಇನ್ಸ್ಟಾಲ್ ಮಾಡಲಾಗಿದೆ. ಸುಮಾರು 7 ರೀತಿಯ ಒಂದು ವೈಲೇಷನ್ಸ್ ಅನ್ನು ಕೂಡ ಪತ್ತೆ ಮಾಡಿ ಆ ಮುಖಾಂತರವಾಗಿ ವಾಹನ ಸವಾರರಿಗೆ ಒಂದು ಅವರು ವೈಲೇಷನ್ ಮಾಡಿರುವಂಥ ಫೋಟೋ ಸಮೇತವಾಗಿ ಅವರ ಮೊಬೈಲ್ಗೆ ಕಳಿಸಿ ದಂಡದ ಮೊತ್ತವನ್ನು ಕೂಡ ತಿಳಿಸುವಂಥ ಕೆಲಸವನ್ನು ಈಗ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಸಿಗ್ನಲ್ ಜಂಪ್ ಮಾಡುವಂಥದ್ದು ಮತ್ತು ಸ್ಟಾಪ್ ಲೈನನ್ನು ವೈಲೇಷನ್ ಮಾಡುವಂಥದ್ದು, ಮತ್ತು ಬೈಕ್ ಸವಾರರು ಹೆಲ್ಮೆಟನ್ನು ಧರಿಸದೆ ಬೈಕನ್ನು ಚಾಲನೆ ಮಾಡುವಂಥದ್ದು, ಮತ್ತು ಅದೇ ರೀತಿಗೆ ಹಿಂಬದಿ ಸವಾರರು ಕೂಡ ಹೆಲ್ಮೆಟ್ ಧರಿಸದೆ ಕುಳಿತುಕೊಳ್ಳುವಂತಿರ್ಬೋದು, ಮತ್ತು ಸೀಟ್ ಬೆಲ್ಟನ್ನು ಧರಿಸದೆ ಡ್ರೈವ್ ಮಾಡುವಂಥದ್ದು. ಈ ರೀತಿಯಾಗಿ ಸುಮಾರು 7 ರೀತಿಯ ವೈಲೇಷನ್ಸ್ ಬಗ್ಗೆ ಈಗ ಈ ಒಂದು ಕ್ಯಾಮ್ರಾಗಳ ಮುಖಾಂತರವಾಗಿ ಏನು ಪೊಲೀಸರು ಅವುಗಳನ್ನು ಪತ್ತೆ ಮಾಡಿ AI ಮುಖಾಂತರವಾಗಿ ದಂಡ ಮತ್ತು ಫೋಟೋವನ್ನು ಅವರಿಗೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಪ್ರತಿನಿತ್ಯ ನಗರದಲ್ಲಿ ಸುಮಾರು 26,000ಕ್ಕೂ ಹೆಚ್ಚು ಕೇಸ್ಗಳನ್ನು ಈ ಒಂದು AI ಆಧಾರಿತ ಕ್ಯಾಮ್ರಾಗಳ ಮುಖಾಂತರವಾಗಿ ಪತ್ತೆ ಆಗ್ತಿರೋದು ಕೂಡ ಗೊತ್ತಾಗ್ತಾ ಇದೆ. ನೋಡ್ಕೊಂಡು ಹೋಗಬೇಕು, ಯಾಕೆಂದರೆ ನಮ್ಮ ಸೇಫ್ಟಿಗೆ ಎಲ್ಲ ಸರ್ಕಾರನೂ ಹಾಕಿರೋದು. ಹೆಲ್ಮೆಟ್ ಹಾಕಬೇಕು, ಗೌರ್ಮೆಂಟ್ ಪಾಲನೆ ನಾವು ಮಾಡಬೇಕು, ಸರ್ಕಾರ ಪಾಲನೆ ಏನು ಸರ್ಕಾರ ಹೇಳುತ್ತೆ ಪಾಲನೆ ಮಾಡಬೇಕು. ತಪ್ಪೇ ಸರ್, ಸ್ವಲ್ಪ ಸುತ್ಕೊಂಡು ಬರಬೇಕು, ಎಮರ್ಜೆನ್ಸಿ ಇತ್ತು ಅದಕ್ಕೆ. ಇದೆ ನೋಡಿದೆ, ಬರುತ್ತೆ. ಆಯ್ತು, ತಪ್ಪಾಯ್ತು. ಇಲ್ಲ ಫೈನ್ ಬರ್ತದೇನಾ, ಬಟ್ ಏನಂತಂದ್ರೆ ಎಮರ್ಜೆನ್ಸಿ ಫೋನ್ ಇಲ್ಲಿ ಬಂತು ಚಕ್ಕಂತ ಅಟೆಂಡ್ ಮಾಡಿದ್ವಿ ಅಷ್ಟೇ, ಇನ್ನೇನಿಲ್ಲ. ಅಭ್ಯಾಸ ಕಟ್ಬಿಟ್ಟೆ ಹೋಗ್ತೀವಿ, ಇನ್ನೇನು ಮಾಡೋದು ನಾವು. ಗೊತ್ತಿಲ್ಲ, ನಾನು ಗೊತ್ತಿಲ್ಲ. ಎಲ್ಲಿನ ಇದೆ ಇಲ್ಲಿ ಕಾಣಿಸ್ತಾನೆ ಇಲ್ಲ ಅಲ್ಲ. ಗೊತ್ತಿಲ್ಲ, ನಾ ಲೋಕಲಲ್ಲಿ ಇರೋದು, ಅಂಗಡಿಗೆ ಹೋಗ್ತಾ ಇರೋದು ಮೆಡಿಕಲ್ಗೆ. AI ಕ್ಯಾಮೆರಾಗಳು ಕೇವಲ ಸಂಚಾರ ನಿಯಮ ಉಲ್ಲಂಘನೆ ಮಾತ್ರ ಸೆರೆ ಹಿಡಿಯುತ್ತಾ ಅಥವಾ ನಗರದ ಟ್ರಾಫಿಕ್ ನಿಯಂತ್ರಣಕ್ಕೂ ಕೂಡ ಇದು ನೆರವಿಗೆ ಬರ್ತಾ ಇದಾವ ಅನ್ನೋದ್ರ ಬಗ್ಗೆ ಪ್ರಗತಿ ಹೇಳ್ತಾರೆ, ನೋಡೋಣ. ತಜ್ಞರ ಪ್ರಕಾರ, ನಿವೃತ್ತ ಪೊಲೀಸ್ ಅಧಿಕಾರಿಗಳ ಪ್ರಕಾರ AI ಕ್ಯಾಮೆರಾ ಅನ್ನೋದು ಮೋಸ್ಟ್ ಪವರ್ಫುಲ್ ಡಿವೈಸ್. ಇದನ್ನ ಅಳವಡಿಕೆ ಮಾಡಿದಾಗಿನಿಂದ ಸಂಚಾರಿ ಉಲ್ಲಂಘನೆ ಕಡಿಮೆ ಆಗಿದೆಯಂತೆ. ಈ ಬಗ್ಗೆ ಅಂಕಿ ಅಂಶಗಳು ಕೂಡ ಇದನ್ನೇ ಹೇಳ್ತಿವೆ. ಹಾಗಾದ್ರೆ ಎಕ್ಸ್ಪರ್ಟ್ ಏನ್ ಹೇಳಿದ್ರು, ಅಂಕಿ ಅಂಶಗಳು ಏನ್ ಹೇಳುತ್ತೆ, ನೀವೇ ನೋಡಿ. ಬೆಂಗಳೂರು ನಗರದಲ್ಲಿ 2024ರಲ್ಲಿ ಸುಮಾರು 82,89,304 ಪ್ರಕರಣಗಳು ದಾಖಲಾಗಿದೆ. 2024 ಟೋಟಲ್ ಕಾಂಟ್ಯಾಕ್ಟ್ ಅಂಡ್ ಕಾಂಟ್ಯಾಕ್ಟ್ಲೆಸ್ ಕೇಸಸ್ಗಳು. ಅದೇ ರೀತಿ 2025 69,88,400 ಪ್ರಕರಣಗಳು ಈವರೆಗೆ ಕಾಂಟ್ಯಾಕ್ಟ್ ಅಂಡ್ ಕಾಂಟ್ಯಾಕ್ಟ್ಲೆಸ್ ಪ್ರಕರಣಗಳು ಕೂಡ ದಾಖಲಾಗಿದೆ. ಅದೇ ರೀತಿ 2026 ಏಪ್ರಿಲ್ವರೆಗೆ ಸುಮಾರು 29,44,780 ಪ್ರಕರಣಗಳು ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನಂಬರ್ ಆಫ್ ಕೇಸಸ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈಗ 2026 ಈ ವರ್ಷದ ಪ್ರಕರಣಗಳು ನೋಡಿದಾಗ ಇದು ಡೌನ್ ಆಗ್ತಾ ಇದೆ. ಕಾರಣ ಏನಂದ್ರೆ AI ಕ್ಯಾಮೆರಾಗಳ ಬಗ್ಗೆ ಯುವಕರಿಗೆ ವಿಶೇಷವಾಗಿ ಅವೇರ್ನೆಸ್ ಬಂದಿದೆ ನಾನು ಅನ್ಕೊಂಡಿದ್ದೇನೆ. ಇನ್ನು AI ಕ್ಯಾಮೆರಾಗಳ ಬಗ್ಗೆ ಸಿಟಿಯ ಬಹುತೇಕ ಜನರಿಗೆ ಅರಿವೇ ಇಲ್ಲ. ಇದ್ರ ಬಗ್ಗೆ ಮಂಜು ಆರ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡಿ. ಕೇಳಿದ್ರಲ್ಲ, ಬೆಂಗಳೂರಿನಲ್ಲಿ ಮ್ಯಾನ್ ಪವರ್ನ ಕಡಿಮೆ ಮಾಡಬೇಕು, ಟ್ರಾಫಿಕ್ ವೈಲೇಷನ್ಸನ್ನು ಕಡಿಮೆ ಮಾಡಬೇಕು, ಜೊತೆಗೆ ಟ್ರಾಫಿಕನ್ನು ಕಡಿಮೆ ಮಾಡಬೇಕು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ AI ಜನರೇಟೆಡ್ ಕ್ಯಾಮ್ರಾಗಳನ್ನು ಎಲ್ಲ ಕಡೆ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಆದರೆ ಒಂದು ವಿಪರ್ಯಾಸ ಅಂತಂದರೆ ಇನ್ಸ್ಟಾಲೇಷನ್ ಪ್ರಕ್ರಿಯೆ ಮುಗೀತಾ ಬರ್ತಿದ್ರು ಕೂಡ ಅಷ್ಟೇ ಜನರಿಗೆ ಮಾತ್ರ ಈ ಒಂದು ಕ್ಯಾಮ್ರಾಗಳ ಬಗ್ಗೆ ಯಾವುದೇ ರೀತಿಯಂತ ಅರಿವಿಲ್ಲ. ಎಷ್ಟೋ ಜನ AI ಕ್ಯಾಮ್ರಾಗಳಿದೆ, ಅದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋಂಥದ್ದು ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ರೆ. ಇನ್ನಾದರೂ ಕೂಡ ಅಷ್ಟೇ ಸಂಚಾರಿ ಪೊಲೀಸರು ಜನರಿಗೆ ಈ ಒಂದು AI ಕ್ಯಾಮ್ರಾಗಳ ಬಗ್ಗೆ ಯಾವ ರೀತಿಯಾಗಿ ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥದ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.